ಸೇವಕರಿಗಾಗಿ, ಅವರ ಸೇವೆಗಾಗಿ ಮತ್ತು ಸಭೆಯ ವಿಷಯವಾಗಿ ಪ್ರಾರ್ಥನೆಯಲ್ಲಿ ನಡೆಸಿದಂಥ ರೆವರೆಂಡ್ ಜೆರೆಮಿಯಾ ಪಾಲ್ ಅಂಕಲ್ಗೆ ನಾನು ವಂದನೆಯನ್ನು ಸಲ್ಲಿಸುವಂಥವಳಾಗಿದ್ದೇನೆ. ಮುಂದೆ ನಾನು ರೆವರೆಂಡ್ ಪ್ರೇಮ್ಕುಮಾರ್ ಅಯ್ಯರ್ ಅವರನ್ನು ಮುಂದೆ ಕರೆಯುತ್ತೇನೆ. ಅವರು ಮುಂದೆ ಬಂದು ನಮ್ಮನ್ನು ಕೆಲವು ವಿಷಯಗಳಲ್ಲಿ ಪ್ರಾರ್ಥನೆಯಲ್ಲಿ ನಡೆಸ್ತಾರೆ. ಸೊ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ರೆವರೆಂಡ್ ಪ್ರೇಮ್ಕುಮಾರ್ ಅಂಕಲ್ ಟು ಲೀಡ್ ಅಸ್ ಇನ್ ಪ್ರೇಯರ್. Loving greetings in the name of our Lord and Savior Jesus Christ. We all are KPL prayer partners as well as we all are prayer warriors. ನಾವು ಪ್ರೇಯರ್ ಪಾರ್ಟ್ನರ್ಸ್ ಮಾತ್ರ ಅಲ್ಲ, ನಾವೆಲ್ಲ ಯುದ್ಧ ವೀರಗಳು. ಹಲ್ಲೆಲೂಯಾ. ಯುದ್ಧ ವೀರಗಳ ಕಣ್ಣಲ್ಲಿ ಏನಿರಬೇಕು? ಬೆಂಕಿ ಇರಬೇಕು, ಬಾಯಲ್ಲಿ ಬೆಂಕಿ ಇರಬೇಕು. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಅಷ್ಟೊಂದು ವೈರಾಗ್ಯವಾಗಿಯೂ ಆತ್ಮಭರಿತರಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ನಾವು ಪ್ರಾರ್ಥನೆ ಮಾಡೋಣ. ಈಗ ನೋಡೋದಾದರೆ ಎಲ್ಲ ಭಾರತ ದೇಶದಲ್ಲಿ LPG ಸಿಲಿಂಡರ್ ತುಂಬ ಡಿಮಾಂಡ್ ಆಗಿದೆ. ಇಲ್ಲಿ ಎಷ್ಟು ರೇಟಿಗೆ ಹೋಗುತ್ತೋ ಗೊತ್ತಿಲ್ಲ, ಆದರೆ ನಾನು ಗುಜರಾತ್ನ ಬರ್ತಾಯಿದ್ದೀನಿ. ಅಲ್ಲಿ 3,000 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಬ್ಲಾಕಲ್ಲಿ ಸಿಗ್ತಾ ಇಲ್ಲ ಅಂತ ನೋಡೋದಾದರೆ ಹೆಚ್ಚು ಕಡಿಮೆ 3 ಲಕ್ಷ ಟನ್ LPG ಗ್ಯಾಸ್ ಆರ್ಮೂಸಲ್ಲಿ ಅಲ್ಲಿ ಸ್ಟಕ್ ಆಗಿದೆ. ಅದು ಸರಿಯಾದ ಸಮಯಕ್ಕೆ ನಮ್ಮ ಭಾರತ ದೇಶದಲ್ಲಿ ಬಂದು ತಲುಪುವಂತೆಯೋ ಈ LPG ಸಿಲಿಂಡರ್ಗ ಆ ಒಂದು ತೊಂದರೆ ದೇವರು ನೀಗಿಸುವಂತೆಯೋ ಎಲ್ಲರಿಗೂ ಸರಿ ಸಮಾನವಾಗಿ ಯಾವ ರೀತಿಯಲ್ಲಿ ಸಿಗ್ತಾ ಇದೋ ಅದೇ ರೀತಿಯಲ್ಲಿ LPG ಸಿಲಿಂಡರ್ ಭಾರತ ದೇಶದಿಂದ ಎಲ್ಲರಿಗೂ ಸಿಗಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಕಣ್ಗಳನ್ನು ಮುಚ್ಚಿ ಕರಗಳನ್ನು ಮೇಲೆ ಕೆತ್ತಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ ಕರ್ತನೆ, ಸ್ತೋತ್ರಂ ಅಪ್ಪ. ನಮ್ಮ ಭಾರತ ದೇಶದಲ್ಲಿ ಕರ್ತನೆ ಅಪ್ಪ, ಪ್ರತಿಯೊಬ್ಬರಿಗೂ ಸ್ವಾಮಿ ಅಪ್ಪ ಕರ್ತನೆ ಕಡಿಮೆ ಬೆಲೆಯಲ್ಲಿ ಸ್ವಾಮಿ ಎಲ್ಲರಿಗೂ ಸರಿ ಸಮಾನವಾಗಿಯೂ ಕರ್ತನೆ ಅಪ್ಪ LPG ಸಿಲಿಂಡರ್ ಸಿಗಬೇಕು ಸ್ವಾಮಿ. ಮಾರಾಟಗಾರರು ಕರ್ತನೆ ಹೆಚ್ಚಾದ ಬೆಲೆಯನ್ನು ಇಟ್ಟು ಕರ್ತನೆ ಅಪ್ಪ ಕರ್ತನೆ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ ಸ್ವಾಮಿ. ಎಲ್ಲರಿಗೂ ಕರ್ತನೆ ಅಪ್ಪ ಸಿಗುವಂತೆ ನೀನು ಸಹಾಯ ಮಾಡು. ಹಾಲೆಲೂಯಾ ಹಾಲೆಲೂಯಾ. ಥ್ಯಾಂಕ್ ಯು. ಯಾರಾದ್ರೊಬ್ಬರು ದಯಮಾಡಿ ಮುಂದೆ ಬಂದು ಇದಕ್ಕೋಸ್ಕರ ಪ್ರಾರ್ಥಿಸಬೇಕೆಂಬುದಾಗಿ ವಿನಂತಿಸಿಕೊಳ್ತೇವೆ. ಯಾರಾದ್ರೊಬ್ಬರು ಮುಂದೆ ಬಂದು ಪ್ರಾರ್ಥಿಸಬಹುದು. ಪ್ರಾರ್ಥಿಸು. ದೇವರ ಕೈಗಳಲ್ಲಿ ಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥಿಸೋಣ. ಯುದ್ಧದ ಘೋರತೆಯ ನಿಮಿತ್ತವಾಗಿ ಪ್ರೈಸೊಡಲಲ್ಲಿ ನಾವು ಅನುಭವಿಸುತ್ತಿರುವಂಥ ಎಲ್ಲ ಪ್ರೈಸೊಡ LPG ಪ್ರಾಬ್ಲಮ್ಗಳನ್ನು ಪ್ರೈಸೊಡಲಲ್ಲಿ ಕರ್ತನು ತೆಗೆದುಹಾಕುವುದಕ್ಕಾಗಿ ಪ್ರಾರ್ಥಿಸೋಣ. ಮಾ ಪರಿಶುದ್ಧನಾದ ದೇವರೇ, ಪರಲೋಕಗಳಲ್ಲಿ ಆಸನಾರೂಢನಾಗಿರುವ ಆತನೇ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದವನು, ಸಕಲ ಸೃಷ್ಟಿಗೆ ಯಜಮಾನನಾಗಿರುವ ಆತನೇ, ದೇವ ಕರ್ತನೆ ಈ ದಿವಸಗಳಲ್ಲಿ ಕರ್ತನೆ ದೇಶದಲ್ಲಿ ನಡೆಯುತ್ತಿರುವಂಥ ಯುದ್ಧಗಳ ನಿನ್ನ ಕೈಗಳಲ್ಲಿ ಒಪ್ಪಿಸುತ್ತಾ ಇದ್ದೇವೆ ಸ್ವಾಮಿ. ಕರ್ತಾವಿ ಯುದ್ಧಗಳನ್ನು ನಿಲ್ಲಿಸುವ ದೇವರು ನೀನಾಗಿದೆಯಲ್ಲಪ್ಪ ದೇವರೇ. ಕರ್ತನಾದ ದೇವರೇ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆಯಪ್ಪ ಸ್ತೋತ್ರ. ಅಮೇರಿಕದಲ್ಲಿ ಕರ್ತನೆಯಪ್ಪ ದೇವರೇ ಕರ್ತನೆಯಪ್ಪ ಅಧಿಕಾರಿಗಳಲ್ಲಿ ನೀ ಮಾತನಾಡಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ ದೇವರೇ ಕರ್ತನೆ. ಅಲ್ಲೇಲುಯಾ ಸ್ತೋತ್ರ ಅಪ್ಪ. ಯುದ್ಧ ನಡೆಯುವಂಥ ಸ್ಥಳಗಳಲ್ಲಿ ಕರ್ತನೆಯಪ್ಪ ದೇವರೇ ನಿನ್ನ ಸಾನ್ನಿಧ್ಯ ಕರ್ತನೆ ಅಧಿಕಾರಿಗಳ ಹೃದಯಗಳಲ್ಲಿ ನೀನು ಮಾತನಾಡಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ ಕರ್ತಾವೆ. ನೀನು ಸಹಾಯ ಮಾಡುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಅವುಗಳ ನಿಮಿತ್ತವಾಗಿ ಕರ್ತನೆ ದೇವರೇ ಅಲ್ಲಲಿಯ ಪೆಟ್ರೋಲಿಯಂ ಕರ್ತಾವೆ ಐಟಮ್ಸ್ಗಳು ದೇವರೇ ನಮಗೆ ಸಿಗುತ್ತಾ ಇಲ್ಲ ಸ್ವಾಮಿ. ಅದಕ್ಕೆ ಕರ್ತನೆ ಅಲ್ಲಲಿಯ ಸ್ತೋತ್ರ ಗಗನಕ್ಕೆ ಕರ್ತನೆಯಪ್ಪ ಅದರ ಬೆಲೆ ಏರಿದೆ ಸ್ವಾಮಿ. ಕರ್ತನೆ ನೀವು ಸಹಾಯ ಮಾಡಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ದೇವರೇ ಯುದ್ಧಗಳು ಕರ್ತಾವಿಯಪ್ಪ ದೇವರೇ ಅಲ್ಲಲಿಯ ಸ್ತೋತ್ರ ಪೂರ್ಣವಾಗಿ ನಿಂತು ದೇವರೇ ಕರ್ತನೆ ಅಲ್ಲಲಿಯ ಸ್ತೋತ್ರ ದೇಶದಲ್ಲಿ ಸಮಾಧಾನ ಉಂಟಾಗುವುದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ನೀನು ಸಮಾಧಾನದಾಯಕನಾಗಿರುವುದಕ್ಕಾಗಿ ಸ್ತೋತ್ರ ದೇವರೇ. ಇಂಧನಗಳೆಲ್ಲವೂ ನಮಗೆ ಅನುಕೂಲವಾಗಿ ಸಿಗುವಂತೆ ಸಹ ದೇವರೇ ಕರ್ತನೆ ಅಲ್ಲಲಿಯ ಜನ ಸಮೂಹ ಕರ್ತಾವೆ ಅಲ್ಲಲಿಯ ಸಮೂಹಕ್ಕೆ ಕರ್ತನೆ ಅಲ್ಲಲಿಯ ಜೀವಿಸಲು ಕರ್ತನೆ ಅಲ್ಲಲಿಯ ಸ್ತೋತ್ರ ಅನುಕೂಲವಾದಂತೆ ಎಲ್ಲ ಕಾರ್ಯಗಳು ಕರ್ತನೆ ನೀನು ಪರಲೋಕದಿಂದ ಒದಗಿಸಬೇಕಾಗಿ ಬೇಡಿಕೊಳ್ಳುತ್ತಾ ಇದ್ದೇವಪ್ಪ
ಎಲ್ಲ ಕರ್ತನೆ ಕ್ಲೇಶಗಳು ತೆಗೆದಾಕು ಸ್ವಾಮಿ. ದೇವರೇ ಕರ್ತನಾದ ದೇವರೇ ಸಹಾಯ ಮಾಡು ಕರ್ತನೆ. ಎಲ್ಲ ಬೆಲೆ ಏರಿಕೆಗಳನ್ನು ಕರ್ತನೆ ಅಪ್ಪ ದೇವರೇ ನೀನು ಕರ್ತನೆ ಅಲ್ಲಲ್ಲಿಯ ತಡೆಯಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ದೇವರೇ ಕರ್ತನೆ ಸಾಧಾರಣ ಜನರಿಗೂ ಕೂಡ ಕರ್ತಾವೆ ಅಲ್ಲಲ್ಲಿಯ ಸ್ತೋತ್ರ. ಸಾಧಾರಣ ಜನರಿಗೂ ಕೂಡ ದೇವರೇ ಹಣ ಇದ್ದವರಿಗೆ ಮಾತ್ರವಲ್ಲ ದೇವರೇ ಸಾಮಾನ್ಯ ಕರ್ತನೆ ಅಲ್ಲಲ್ಲಿಯ ಪಡ ಜನರುಗಳು ಕೂಡ ದೇವರೇ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾ ಇದ್ದಾರೆ. ದೇವರೇ ಕರ್ತನೆ ಪ್ರತಿಯೊಬ್ಬರಿಗೂ ನೀನು ಸಹಾಯ ಮಾಡುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ವಿಷಯಗಳಲ್ಲಿ ಕರ್ತನೆ ನೀನು ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ನಿನ್ನ ದೈವಿಕ ಸಮಾಧಾನ ದೇಶದ ಮೇಲೆ ವ್ಯಾಪರಿಸಲ್ಪಡಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಅದ್ಭುತ ಮಾಡಿ ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ ತಂದೆ. ಆಮೆನ್ ಆಮೆನ್. ದೇವರು ಪ್ರಾರ್ಥನೆ ಕೇಳಿದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣವ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಥ್ಯಾಂಕ್ ಯು ಪಾಸ್ಟರ್. ಎರಡನೇದಾಗಿ ಎಲ್ಲ ಮಿಷನರಿಗಳಿಗೋಸ್ಕರ ಪ್ರಾರ್ಥಿಸೋಣ. ಮಿಷನರಿಗಳು ಗುಜರಾತಲ್ಲಿ ಮತ್ತು ಒರಿಸ್ಸಾ, ಬಿಹಾರ್, ನಾರ್ತ್ ಇಂಡಿಯಾದಲ್ಲಿ ಮತ್ತು ಸೌತಲ್ಲಿ ಕೂಡ ನೋಡೋದಾದರೆ ಕರ್ನಾಟಕದಲ್ಲಿ ಕೂಡ ಅನೇಕ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ. ಭಯಂಕರವಾದ ವಿರೋಧಿಗಳು ಸಭೆಗೆ ವಿರೋಧವಾಗಿಯೂ ಸೇವಕರಿಗೆ ವಿರೋಧವಾಗಿಯೂ ಅಷ್ಟೊಂದು ಹಿಂಸೆ ಕೊಡ್ತಾರೆ. ಎಷ್ಟೊಂದು ಹಿಂಸೆಗಳನ್ನು ಅನುಭವಿಸ್ತಾರೆ ಅಂದರೆ ನಾರ್ತ್ ಇಂಡಿಯಾದಲ್ಲಿ ನೋಡೋದಾದರೆ ಅವರು ಕುಟುಂಬಗಳಲ್ಲಿ ನೋಡೋದಾದರೆ ನುಗ್ಗಿ ಅವರು ಮನೆಗಳನ್ನು ಒಡೆದಾಕ್ತಾರೆ, ಸಭೆಗಳನ್ನು ಒಡೆದಾಕ್ತಾರೆ. ಜನರನ್ನು ನೋಡೋದಾದರೆ ಬಟ್ಟೆ ಎಲ್ಲ ಕಿತ್ತಿ ಅವರನ್ನು ಬೆತ್ತಲೆ ಹಾಕಿ ಓಡಿಸ್ತಾರೆ. ಎಷ್ಟೊಂದು ಹಿಂಸೆ ಕೊಡಬೇಕೋ, ಎಷ್ಟೊಂದು ಅವಮಾನ ಪಡಿಸಬೇಕೋ ಅಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಸೇವೆ, ಇದು ದೇವರ ಸೇವೆ, ಇಲ್ಲಿವರೆಗೂ ಯಾರಿಗೂ ತಡೆ ಮಾಡೋಕ್ಕಾಗ್ತಾ ಇಲ್ಲ. ಹಲ್ಲೆಲೂಯಾ. ಆದರೂ ಸೇವೆ ಹೆಚ್ಚುತ್ತಾ ಬರ್ತಾ ಇದೆ. ಸಭೆಗಳು ಹೆಚ್ಚುತ್ತಾ ಇದೆ. ಅಂದ ದೇವರಿಗೆ ವಿಶೇಷವಾದ ಒಂದು ಶಕ್ತಿ ಸಾಮರ್ಥ್ಯನ ಅವರಿಗೆ ಸೇವರಿಗೆ ಕೊಡುವಂತೆಯೋ ಅವರನ್ನು ವಿಶೇಷವಾದ ಒಂದು ದೇವದೂತಗಳನ್ನು ದಂಡಿಲಿಸಿ ದೇವರು ಕಾಪಾಡುವಂತೆಯೋ ಭಾರತ ದೇಶದಲ್ಲಿ ಇರುವಂಥ ಎಲ್ಲ ಮಿಷನರಿಗಳಿಗೋಸ್ಕರ ನಾವು ವಿಶೇಷವಾಗಿ ಕರೆಗಳನ್ನೆತ್ತಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರ ಕರ್ತನೆ, ಸ್ತೋತ್ರಮಪ್ಪ. ಈ ಒಂದು ಸಮಯದಲ್ಲಿ ಕರ್ತನೆ ಭಾರತ ದೇಶದಲ್ಲಿರುವಂಥ ಎಲ್ಲ ಮಿಷನರಿಗಳಿಗೋಸ್ಕರ ಪ್ರಾರ್ಥಿಸ್ತೇವೆ ಅಪ್ಪ. ನಿನ್ನ ಸೇವೆಗಾಗಿ ಅವರು ಎಷ್ಟೋ ಹಿಂಸೆಗಳನ್ನು ಅನುಭವಿಸ್ತಾರಪ್ಪ, ಎಷ್ಟೋ ವೇದನೆಯನ್ನು ಅನುಭವಿಸ್ತಾರೆ ಕರ್ತನೆ, ಎಷ್ಟೋ ತೊಂದರೆಗಳನ್ನು ಅನುಭವಿಸ್ತಾರಪ್ಪ. ನಿನ್ನ ದೂತರುಗಳನ್ನು ದಂಡಿಲಿಸಿ ಕರ್ತನೆ ನೀನು ಕಾಪಾಡಿ ನೀನು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ ಕರ್ತನೆ. ಹಲ್ಲೆಲೂಯಾ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಭಾರತ ದೇಶದಲ್ಲಿರುವಂಥ ಎಲ್ಲ ಮಿಷನರಿಗೋಸ್ಕರ ಯಾರಾದರೊಬ್ಬರು ಮುಂದೆ ಬಂದ ದಯಮಾಡಿ ಪ್ರಾರ್ಥಿಸಬೇಕೆಂಬುದಾಗಿ ವಿನಂತಿಸಿಕೊಳ್ಳುತ್ತೇವೆ. ನಮ್ಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ ಸ್ವಾಮಿ. ನಿಮ್ಮ ಸೇವಕರು ಹೇಳಿರುವ ರೀತಿಯಲ್ಲಿ ಕರ್ತನೆ ದೇವರೇ ಎಲ್ಲ ಮಿಷನರೀಸ್ಗಳಿಗಾಗಿ ಪ್ರಾರ್ಥಿಸ್ತೇವೆ ಕರ್ತನೆ. ತಂದೆಯಾದ ದೇವರೇ, ನಿಮ್ಮ ರೆಕ್ಕೆಯ ಮರೆಯಲ್ಲಿ ಅವರೆಲ್ಲರೂ ಕರ್ತನೆ ಆಶ್ರಯಿಸಲ್ಪಟ್ಟವರಾಗಿ ಎಲ್ಲೆಲ್ಲಿ ಕರ್ತನೆ ನಿನ್ನ ಸುವಾರ್ತೆ ಸೇವೆಗೋಸ್ಕರವಾಗಿ ಯಾವ ಸ್ಥಳಗಳಲ್ಲಿ ಕರ್ತನೆ ಅವರು ಕಾಲಿಡ್ತಾರೋ ದೇವರೇ, ಅಲ್ಲಿ ದೇವರೇ ನಿನ್ನ ಸೇವೆ ಎಲ್ಲ ಕಡೆ ಹಬ್ಬಲಿ ಎಂಬುದಾಗಿ ಬೇಡ್ತಾ ಇದ್ದೇನೆ. ಅವರನ್ನು ತೊಂದರೆಪಡಿಸುವಂತಹ ದೇವರೇ ಜನರ ಹೃದಯದಲ್ಲಿ ಕ್ರಿಯೆ ಮಾಡುವ ದುಷ್ಟ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ತೊಲಗಿ ಹೋಗಬೇಕು ಕರ್ತನೆ. ದೇವರೇ, ದುಷ್ಟ ವ್ಯಕ್ತಿಗಳಲ್ಲಿ ದೇವರೇ ದುಷ್ಟ ಕಾರ್ಯ ಮಾಡುತ್ತಿರುವ ಸೈತಾನ ದುರಾತ್ಮನ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಆ ಸ್ಥಳವನ್ನು ಬಿಟ್ಟು ತೊಲಗಿ ಹೋಗಲಿ ಕರ್ತನೆ. ದೇವರೇ, ಮಿಷನರೀಸ್ಗಳು ಕರ್ತನೆ ಅನೇಕ ರಾಜ್ಯಗಳಲ್ಲಿ ಕರ್ತನೆ ಅವರು ಸಂಚರಿಸುವಾಗ ದೇವರೇ ನಿನ್ನ ಕರ್ತನೆ ನಿನ್ನ ಮಕ್ಕಳು ದೇವ ಸುರಕ್ಷಿತವಾಗಿ ಪ್ರಯಾಣವನ್ನು ಕೈಕೊಳ್ಳಲಿ ಕರ್ತನೆ. ಅನ್ಯ ಜನಗಳು ಕರ್ತನೆ ಸಂಘ ಸಂಸ್ಥೆಗಳನ್ನು ನೋಡುವಾಗ ಗೌರವಿಸುವಂಥ ಒಂದು ಮನೋಭಾವನೆ, ಗೌರವಿಸುವಂಥ ಒಂದು ಪ್ರೀತಿಯುಳ್ಳ ಹೃದಯ ಅವರಿಗೆ ಕೊಡ್ರಿ ಕರ್ತನೆ. ಅವರ ವಿರುದ್ಧವಾಗಿ ಕೆಲಸ ಮಾಡ್ತಿರುವಂಥ ಸೈತಾನ ಎಲ್ಲ ದೂತರುಗಳನ್ನು ಯೇಸುವಿನ ನಾಮದಲ್ಲಿ ನಾವು ಲಯಪಡಿಸುವರಾಗಿದ್ದೇವೆ ಕರ್ತನೆ. ಅವರ ಮೂಲಕವಾಗಿ ಇನ್ನೂ ಬಲವಾದಂಥ ಸೇವೆ ಹಬ್ಬಲಿ ಕರ್ತನೆ. ಇನ್ನು ಅನೇಕ ಜನರು ಕರ್ತನೆ ಅವರ ಮೂಲಕವಾಗಿ ರಕ್ಷಣೆ ಮಾರ್ಗಕ್ಕೆ ಬರಲಿ ಎಂಬುದಾಗಿ ನಾವು ಬೇಡ್ತಾ ಇದ್ದೇವೆ. ಎಲ್ಲ ಮಿಷನರೀಸ್ಗಳು ಬೇರೆ ಬೇರೆ ದೇಶಗಳಿಂದ ಕರ್ತನೆ ಈ ದೇಶಕ್ಕಾಗಿ ಕರ್ತನೆ ಬರುವಾಗ ತಂದೆ ಆ ದೇವರೇ ನಿನ್ನ ಆಶೀರ್ವಾದವರ ಮೇಲೆ ಇರಲಿ, ನಿನ್ನ ಅಭಿಷೇಕ ಅವರ ಮೇಲೆ ಇರಲಿ, ನಿನ್ನ ಬಲವಾದ ಆತ್ಮನವರ ಮೇಲೆ ಇರಲಿ, ನಿನ್ನ ದೂತರುಗಳವರ ಸಂಗಡ ಇದ್ದು ಕರ್ತನೆ ಅವರನ್ನ ಎಲ್ಲ ಸ್ಥಳಗಳಲ್ಲಿ ಬಲಪಡಿಸಿ ನೀನು ಬಲವಾಗಿ ಅವರನ್ನು ಉಪಯೋಗಿಸಿಕೋ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯೇ. ಆಮೆನ್. ದೇವರು ಪ್ರಾರ್ಥನೆ ಕೇಳಿದಕ್ಕಾಗಿ ಕೈ ಚಪ್ಪಾಳೆ ತಟ್ಟಿ ಎಲ್ಲರೂ ದೇವರಿಗೆ ಸ್ತೋತ್ರ ಮಾಡೋಣವಾ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಥ್ಯಾಂಕ್ ಯು ಪಾಸ್ಟರ್. ಅದೇ ರೀತಿಯಲ್ಲಿ ಈಗಿನ ಎಲ್ಲ ಸುದ್ದಿಗಳು ತುಂಬ ನ್ಯೂಸಲ್ಲಿ ಕೇಳಿರ್ಬೋದು. ಎಲ್ಲಿ ನೋಡೋದು ಏರ್ ಕ್ರಾಶ್ ಆಗ್ತಾ ಇದೆ, ಎಲ್ಲ
ಎಲ್ಲಿ ನೋಡೋದು ತುಂಬ ಏರ್ ಕ್ರಶಲ್ಲಿ ಎಷ್ಟೋ ಜನ, ನೂರಾರು ಜನರು ಫ್ಲೈಟಲ್ಲಿ ಹೋಗುವಂಥ, ಪ್ರಯಾಣ ಮಾಡುವಂಥ ಅನೇಕ ಜನರು ಅವರು ತೀರಿಕೊಳ್ಳುತ್ತಾರೆ. ಅಂದರೆ ಅಷ್ಟೊಂದು ಅಜಾಗ್ರತೆಯಿಂದ, ಒಂದು ಕೇರ್ಲೆಸ್ಸಿಂದ ಏನು ಮಾಡ್ತಾ ಇದ್ದಾರೆ, ಮೇಂಟೈನ್ ಮಾಡ್ತಾ ಇಲ್ಲ. ಅದನ್ನು ಯಾವ ರೀತಿಯೆಲ್ಲ ಮೇಂಟೈನ್ ಮಾಡಬೇಕು ಅದನ್ನು ಮಾಡದೆ ಏನು ಮಾಡ್ತಾ ಇದ್ದಾರೆ, ಕಡಿಮೆ ಬೆಲೆಯಲ್ಲಿ ಟಿಕೆಟ್ ಕೊಡ್ತೇವೆ ಅಂತ ಹೇಳಿ ಮೇಂಟೆನ್ಸ್ ಪೂರ್ ಮೇಂಟೆನ್ಸ್ ಮಾಡ್ತಾರೆ. ಅಂದ ನೋಡೋದಾದರೆ ಎಷ್ಟೋ ಒಂದು ದರ್ಶನಗಳೊಂದಿಗೆ, ಕನಸಿನೊಂದಿಗೆ ಎಷ್ಟೋ ಬಿಸ್ನೆಸ್ ಪೀಪಲ್ ಒಂದು ಕಡೆಯಿಂದ ಒಂದು ಕಡೆ ಏನು ಮಾಡ್ತಾರೆ, ಪ್ರಯಾಣ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಅಹಮದಾಬಾದಲ್ಲಿ ಕೂಡ ಈ ರೀತಿಯಾಗಿ ಆಯಿತು. ಅನೇಕ ಕ್ರಿಶ್ಚಿಯನ್ ಬಿಸ್ನೆಸ್ ಪೀಪಲ್ ಅವ್ರು ನೋಡೋದಾದರೆ ಅನೇಕರು ತೀರ್ಕೊಂಡ್ರು. ಅಂದ ಕ್ರಿಶ್ಚಿಯನ್ಸ್ ನೋಡೋದಾದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಮಾಡ್ತಾ ಇದ್ದಾರೆ. ಆಮೇಲೆ ನೋಡೋದಾದ್ರೆ ಅಹಮದಾಬಾದಲ್ಲಿ ಈ ರೀತಿಯಾಗಿ ಅನೇಕ ದೊಡ್ಡ ದೊಡ್ಡ ಬಿಸ್ನೆಸ್ ಪೀಪಲ್ ಅವ್ರ ಮೂಲಕವಾಗಿ ಭಾರತ ದೇಶದಲ್ಲಿ ಎಕನಾಮಿಕ್ ನೋಡೋದಾದ್ರೆ ಬಹಳ ಮೇಲೆ ಬರ್ತಾ ಇದೆ. ಅಂಥವರು ದೊಡ್ಡ ದೊಡ್ಡ ವ್ಯಕ್ತಿಗಳು, ಮುಖ್ಯವಾದ ವ್ಯಕ್ತಿಗಳು ತೀರಿಕೊಂಡ್ರೆ ಎಷ್ಟೊಂದು ಕಷ್ಟ ನೋಡಿ. ಈ ರೀತಿಯಾಗಿ ಫ್ಲೈಟ್ ಎಲ್ಲ ಯಾರೆಲ್ಲ ಮೇಂಟೈನ್ ಮಾಡ್ತಾರೋ ಓನರ್ಸ್ ಎಲ್ಲ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು, ಅದನ್ನು ಒಳ್ಳೆ ರೀತಿಯಲ್ಲಿ ಜವಾಬ್ದಾರಿಯಿಂದ ಮಾಡಬೇಕು. ಅದು ಮಾತ್ರ ಅಲ್ಲದೆ ಸೈತಾನ ಒಂದು ದೊಡ್ಡ ಕಾಟವಾಗಿದೆ. ಇಲ್ಲಿ ತುಂಬ ಆಕ್ಸಿಡೆಂಟ್ ಆಗುತ್ತೆ, ರೋಡ್ ಆಕ್ಸಿಡೆಂಟ್ ಆಗುತ್ತೆ, ಫ್ಲೈಟ್ ಕ್ರ್ಯಾಶ್ ಆಗುತ್ತೆ, ಏರ್ ಕ್ರ್ಯಾಶ್ ಆಗುತ್ತೆ. ಈ ರೀತಿಯಾದ ವಿಪತ್ತು ಮೂಲಕವಾಗಿ ಅನೇಕ ಜನರನ್ನು ಸೈತಾನ ಸಾಯಿಸ್ತಾ ಇದ್ದಾನೆ. ಇಂಥ ವಿಧವಾದ ಕಾರ್ಯಕ್ಕಾಗಿ ಎಲ್ಲ ಸೈತಾನ ಕಾಟಗಳನ್ನು, ಸೈತಾನ ತಂತ್ರಗಳನ್ನು, ಎಲ್ಲ ಸೈತಾನ ಕಾರ್ಯಗಳನ್ನು, ಅದು ಮಾತ್ರ ಅಲ್ಲದೆ ಮಂತ್ರ ಮಾಡಿ ಅನೇಕ ಜನರನ್ನು ಸಾಯಿಸ್ತಾ ಇದ್ದಾರೆ ಮಂತ್ರವಾದಿಗಳು. ಅಂಥ ಒಂದು ಕಾರ್ಯಗಳಿಂದ ಅವರನ್ನು ಕೂಡ ಬಂಧಿಸೋರು ಕಾರ್ಯಗಳು ಯಾವುದು ಕೈ ಕೂಡಿ ಬಾರದೆ ರೀತಿಯಲ್ಲಿ ಎಲ್ಲ ಸೈತಾನ ಕಾಟಿಗಳು ಎಲ್ಲ ಕಾಟವನ್ನು ನಾವೆಲ್ಲರೂ ಎದ್ದು ನಿಂತುಕೊಂಡು ಬಂಧಿಸಿ ನಾವು ಪ್ರಾರ್ಥನೆ ಮಾಡೋಣ. ದಯಮಾಡಿ ನಿಮ್ಮ ಇದಲ್ಲಿಯೇ ನಾವೆಲ್ಲರೂ ಕೂಡ ಎದ್ದು ನಿಂತುಕೊಂಡು ಇಂಥ ವಿಧವಾದ ವಿಷಯಕ್ಕಾಗಿ ನಾವೆಲ್ಲರೂ ಕೂಡ ಸ್ವರನೆ ಎತ್ತಿ ನಾವೆಲ್ಲರೂ ಕೂಡ ಸೈತಾನ ಕಾರ್ಯಗಳು ಬಂಧಿಸಿ ನಾವು ಪ್ರಾರ್ಥನೆ ಮಾಡೋಣ. ಯೇಸುವಿನ ನಾಮದಲ್ಲಿ ಎಲ್ಲ ವಿಪತ್ತುಗಳು ಉಂಟು ಮಾಡುವಂಥ, ಎಲ್ಲ ಏರ್ ಕ್ರಾಶ್ ಮಾಡುವಂಥ ಎಲ್ಲ ಸೈತಾನ ಕಾಟಗಳು, ಎಲ್ಲ ಮಾಟ ಮಂತ್ರ ಮಾಡುವಂಥ ಎಲ್ಲ ವಿಧವಾದ ಕಾರ್ಯಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸುತ್ತೇವೆ. ಜನರಿಗೆ ವಿರೋಧವಾಗಿ, ಪ್ರಾಣಕ್ಕೆ ವಿರೋಧವಾಗಿ ಹೋರಾಡುವಂಥ ಎಲ್ಲ ಸೈತಾನ ಕಾಟಗಳು ಯೇಸುವಿನ ನಾಮದಲ್ಲಿ ಲಯ ಮಾಡುತ್ತೇವೆ. ಉರಾಬಾಲ ಶಂದರ ದುರಾಬ ಲೀಕ ರಂಬಾನ ದುರಾಬಾಲ ಬಾರಬ ರಿಗಲಬನ ಶಂದರ ದುನಮಲ ಬಾರಬಾರಬಾರಬ. ಕೋಟಿ ಕೋಟಿ ಧನ್ಯವಾದ 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 ಪ್ರಭುಜಿ. ಹಾಲೆಲೂಯ ಹಾಲೆಲೂಯ. ಈ ಒಂದು ವಿಷಯಕ್ಕಾಗಿ ಯಾರಾದರೂ ಒಂದು ದೇವರ ಸೇವಕರು ಮುಂದೆ ಬಂದು ಪ್ರಾರ್ಥಿಸಬೇಕೆಂಬುದಾಗಿ ವಿನಂತಿಸಿಕೊಳ್ಳುತ್ತೇವೆ. ದಯಮಾಡಿ ಹೇಳಲ್ಪಟ್ಟ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಸಮಾಧಾನದ ಪ್ರಭುವೇ, ಇವತ್ತು ನಾವು ನಿನ್ನ ಸೇವಕರುಗಳು ಒಂದೇ ಮನಸ್ಸಿನಿಂದ ನಮ್ಮ ಕರ್ತನಾದ ಯೇಸುವಿನ ನಾಮದಲ್ಲಿ ನಿನ್ನ ಪಾದಗಳ ಮುಂದೆ ಅಡ್ಡ ಬಿದ್ದು ನಮ್ಮ ಕರಗಳನ್ನು ನಿನ್ನ ಕಡೆಗೆ ನೋಡಿ, ನಮ್ಮ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಮುಂದಿರುವ ಪ್ರಾರ್ಥನಾಂಶವನ್ನು ನಿನ್ನ ಮುಂದೆ ನಾವು ತರುತ್ತೇವೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ನೋಡಿದ್ರು ಸ್ವಾಮಿ, ಆಪತ್ತುಗಳು ವಿಪತ್ತುಗಳು ಹೆಚ್ಚುತ್ತಾ ಇದೆ ಕರ್ತನೆ. ವಿಮಾನ ದುರಂತಗಳು ಹೆಚ್ಚುತ್ತಾ ಇದೆ, ವಾಹನ ದುರಂತಗಳು ಹೆಚ್ಚುತ್ತಾ ಇದೆ ಕರ್ತನೆ, ಹಡಗಿನ ದುರಂತಗಳು ಹೆಚ್ಚುತ್ತಾ ಇದೆ ಸ್ವಾಮಿ. ಇಂಥ ಎಲ್ಲ ದುರಂತಗಳಿಗೆ ಕಾರಣವಾಗಿರುವಂಥ ಮನುಷ್ಯರ ಎಲ್ಲ ವಿಧವಾದಂಥ ಅಸಡ್ಡೆತನಗಳು, ನಿರ್ಲಕ್ಷ್ಯತನಗಳು, ಅದಕ್ಕೆ ಹಿನ್ನೆಲೆಯಾಗಿರುವಂಥ ಎಲ್ಲ ಅಂಧಕಾರದ ಬಲಗಳು ಭೂಮಿ ಆಕಾಶಗಳ ಕರ್ತನಾದ ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಅಳಿದು ಹೋಗಲಿ. ನಿಮ್ಮ ಬಲವಾದ ಮಹಿಮೆ ಪ್ರತಿಯೊಬ್ಬರ ಮೇಲೆ ಪ್ರಕಟವಾಗಲಿ. ಎಲ್ಲ ವ್ಯವಸ್ಥೆಗಳು ಕ್ರಮಕ್ಕೆ ಬರಲಿ. ಎಲ್ಲ ಅಕ್ರಮವಾದ ಕಾರ್ಯಗಳು, ಸೈತಾನನ ಕುತಂತ್ರಗಳು ಸ್ವಾಮಿ, ಮಾಟ ಮಂತ್ರ ಶಕುನ ಶಕ್ತಿಗಳು ಪರಲೋಕ ಭೂಲೋಕದ ಒಡೆಯನಾದ ನಜರೇತಿನ ಯೇಸುವಿನ ನಾಮದಲ್ಲಿ ಅಳಿದು ಹೋಗಲಿ ದೇವರೇ. ಹೌದು ಸ್ವಾಮಿ, ಈ ಲೋಕದಲ್ಲಿ ಇರುವವನಿಗಿಂತ ನಮ್ಮಲ್ಲಿರುವ ನೀನು ದೊಡ್ಡವನಾಗಿದೆಯಪ್ಪ. ನೀನು ನಮ್ಮ ಪ್ರತಿಯೊಬ್ಬರನ್ನು ಕಾಯುವವನಾಗಿದ್ದಿ ಸ್ವಾಮಿ. ಪ್ರತಿನಿತ್ಯ ಸಂಚರಿಸುವಂತ ಸಾವಿರಾರು ಕೋಟ್ಯಾಂತರ ಆತ್ಮಗಳ ಮೇಲೆ ನಿಮ್ಮ ದಯೆ, ನಿಮ್ಮ ಕರುಣೆ, ಕೃಪೆ ಉಂಟಾಗಲಿ, ಸಂರಕ್ಷಣೆ ಉಂಟಾಗಲಿ ಅಪ್ಪ ಕರ್ತನೆ. ನಿನ್ನ ನಾಮ ಈ ಕಾರ್ಯದ ಮೂಲಕವಾಗಿ ಮಹಿಮೆ ಹೊಂದಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ವಂದಿಸುತ್ತೇವೆ. ನಮ್ಮ ಕರ್ತನಾದ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕದ ತಂದೆಯೇ, ಆಮೆನ್. ದೇವರು ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಕೈ ಚಪ್ಪಾಳೆ ಎಲ್ಲರೂ ಸ್ತೋತ್ರ ಮಾಡೋಣ. ಸ್ತೋತ್ರ. ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು. ದಯಮಾಡಿ ಕುಳಿತುಕೊಳ್ಳಿ. ಆಮೇಲೆ ಎಲ್ಲ ದೇವರ ಸೇವಕರಿಗೋಸ್ಕರ ಪ್ರಾರ್ಥಿಸೋಣ. ದೇವರ ಸೇವಕರಿಗೆ ಜಾಗೃತಿ ಬೇಕು. ಯಾವುದರಲ್ಲಿ ಅಂದರೆ ಹೆಲ್ತ್ ವೆಲ್ನೆಸ್ ಅವರಿಗೆ ಬೇಕು. ಒಳ್ಳೆ ಸೇವೆ ಮಾಡ್ತಾರೆ ದೇವರ ಸೇವಕರು. ಅವ್ರು ನೋಡೋದಾದರೆ ಅನೇಕ ಕ್ರಾನಿಕ್ ಡಿಸೀಸ್ ಇದೆ, ಡಯಾಬಿಟಿಸ್ ಇದೆ, BP ಇದೆ, ಅನೇಕರಿಗೆ ಕ್ಯಾನ್ಸರ್ ಆಗಿದೆ, ಥ್ರೋಟ್ ಕ್ಯಾನ್ಸರ್, ಲಂಗ್ಸ್ ಕ್ಯಾನ್ಸರ್, ಈ ರೀತಿಯಾದ ಒಂದು ಭಯಂಕರವಾದ ಒಂದು ಕಾರ್ಯ ಇದೆ.
ಏನಂದರೆ ಸಮಯಕ್ಕೆ ಊಟ ಮಾಡಲ್ಲ, ಸಮಯಕ್ಕೆ ನಿದ್ದೆ ಮಾಡಲ್ಲ. ಅವರು ದೇವರ ಒಂದು ಅನುಮತಿ ಇಲ್ಲದೆ ಅವರು ತುಂಬ ದಿನ ಉಪವಾಸ ಇರೋದು, ಒಂದು ಡಿಸಿಪ್ಲೈನ್ ಆಗಿ ಇರಲ್ಲ. ಅವರು ವೈರಾಗ್ಯ ಇದೆ, ಒಳ್ಳೆ ಸೇವೆ ಮಾಡ್ತಾರೆ. ಆದ್ದರಿಂದ ಈ ರೀತಿಯಾದ ಒಂದು ಕೇರ್ಲೆಸ್ಸಿಂದ ಅನೇಕ ಕ್ರಾನಿಕ್ ಡಿಸೀಸ್ ಅವ್ರಿಗೆ ಬರ್ತದೆ. ಆದ್ದರಿಂದ ದೇವರ ಸೇವಕರಿಗೆ ಒಳ್ಳೆ ಆಯುಷ್ಯ ದಿನಮಾನಗಳನ್ನು ದೇವರು ಕೂಡಿಸಿ ಕೊಡಬೇಕು. ಅನೇಕ ಸ್ಪಿರಿಚುವಲ್ ಲೀಡರ್ಸ್ ಇದ್ದಾರೆ. ಅವ್ರು ನೋಡೋದಾದರೆ ಅವರು ಒಬ್ಬರು 1000 ಜನರಿಗೆ ಅವರೆಲ್ಲರೂ ಕೂಡ ಅವರು ಸಮಾನವಾಗಿದ್ದಾರೆ. ಆದರೆ ಆರೋಗ್ಯ ಇಲ್ಲ. ಅವರು ಆಯುಷ್ಯ ದಿನಮಾನಗಳು ದೇವರು ಇಟ್ಟಿದ್ದಾರೆ. ಅದಕ್ಕಿಂತ ಮುಂಚೆಯೇ ಅನೇಕ ಕಿಡ್ನಿ ಡಿಸೀಸ್ ಆಗಿಬಿಡ್ತದೆ, ಅನೇಕರು ತೀರ್ಕೊಳ್ತಾರೆ. ಅಂದ ಎಲ್ಲ ಸೇವಕರಿಗೆ ಕೂಡ ಒಳ್ಳೆ ಒಂದು ಫಿಟ್ನೆಸ್ ಅವ್ರು ಕೊಡಬೇಕು, ಒಳ್ಳೆ ಒಂದು ವರ್ಕೌಟ್ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ತಕ್ಕ ಸಮಯದಲ್ಲಿ ಊಟ ಮಾಡಬೇಕು, ತಕ್ಕ ಸಮಯದಲ್ಲಿ ನಿದ್ದೆ ಮಾಡಬೇಕು. ಒಂದು ಡಿಸಿಪ್ಲೈನ್ ಲೈಫಲ್ಲಿ ದೇವರು ಅವ್ರನ್ನ ತರಬೇಕು. ಪವಿತ್ರ ಆತ್ಮನ ನೋಡೋದಾದರೆ ಆತನು ಶಿಸ್ತು ಕ್ರಮವಾಗಿ ಕಾರ್ಯವನ್ನು ಮಾಡುವಂಥ ಪರಿಶುದ್ಧ ಆತ್ಮನಾಗಿದ್ದಾನೆ. ಅಂದ ಹೆಂಗೆ ಮನಸ್ಸು ಬಂತು ಹಂಗೆ ಕ್ರಿಯೆ ಮಾಡುವಂಥ ದೇವರನ್ನು ನಾವು ಆರಾಧಿಸ್ತಾ ಇಲ್ಲ. ಅಂದ ನೋಡೋದಾದರೆ ನಾವು ಈ ರೀತಿಯಾದ ಒಂದು ವಿಶ್ವಾಸಿಗಳಾಗಲಿ, ದೇವರ ಸೇವಕರಾಗಲಿ, ಈ ರೀತಿಯಾಗಿ ಹೆಲ್ತ್ ಕಾನ್ಷಿಯಸ್ ಅವರಿಗೆ ದೇವರು ಕೊಡುವಂತೆಯೋ, ಎಲ್ಲ ಒಳ್ಳೆ ಫಿಟ್ಟಾಗಿರುವಂತೆಯೋ, ಆರೋಗ್ಯವಾಗಿರುವಂತೆಯೋ, ಅನೇಕ ದಿನಗಳು ಸೇವೆ ಮಾಡುವಂತೆ ವಿಶೇಷವಾಗಿ ದೇವರ ಸೇವಕರಿಗಾಗಿ ನಾವೆಲ್ಲರೂ ಕೂಡ ಕರಗಳನ್ನು ಮೇಲಕ್ಕೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣವಾ? ಸ್ತೋತ್ರಂ 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 ಬಾ. ದೇವರ ಕರ್ತನೆ ಅಪ್ಪ, ಸೇವಕರ ಕರ್ತನೆ ಆರೋಗ್ಯವನ್ನು ಕರ್ತನೆ ಲಭಿಸುವಂಥ ದೇವರು ಅಪ್ಪ. ಒಂದೊಂದು ಸೇವಕರಿಗೆ ಕರ್ತನೆ ಇರುವಂಥ ಎಲ್ಲ ರೋಗ ಕಾಯಿಲೆಗಳನ್ನು ದೂರ ಮಾಡು ಸ್ವಾಮಿ. ಎಲ್ಲ ಕ್ರಾನಿಕ್ ಡಿಸೀಸ್ ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್ ಮಾಡುತ್ತವೆ ಸ್ವಾಮಿ. ಒಂದು ಹೆಲ್ತ್ ಅವೇರ್ನೆಸ್ ಕೊಡು ದೇವರೇ. ಒಳ್ಳೆ ಒಂದು ಕರ್ತನೆ ಆರೋಗ್ಯ ವಾಕ್ಯವನ್ನು ಕೊಡಿಸ್ತು ಕರ್ತನೆ. ಸ್ತೋತ್ರಂಪ. ಅನೇಕ ವರ್ಷಗಳು ಕರ್ತನೆ ಅಪ್ಪ ಇದ್ದು ನಿನ್ನ ಸೇವೆಯನ್ನು ಮಾಡುವಂತೆ ಅನೇಕರಿಗೆ ಆಲೋಚನೆ ಕೊಡುವಂತೆ ಅಪ್ಪ ನೀನು ಸಹಾಯ ಮಾಡಬೇಕೆಂದಾಗಿ ಪ್ರಾರ್ಥಿಸ್ತೇವೆ. ಹಾಲೆಲೂಯಾ. ಈ ಒಂದು ವಿಷಯಕ್ಕಾಗಿ ಯಾರಾದರೂ ದಯಮಾಡಿ ಮುಂದೆ ಬಂದು ಪ್ರಾರ್ಥಿಸಬೇಕೆಂದಾಗಿ ವಿನಂತಿಸಿಕೊಳ್ತೇವೆ. ಸರ್ವಶಕ್ತನೇ ಮಹೋನ್ನತನಾದ ತಂದೆ ಆದ ದೇವರೇ, ಈ ಒಂದು ಸಮಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ವಿಶೇಷವಾಗಿ ಈ ನಮ್ಮ ಕರ್ನಾಟಕ ರಾಜ್ಯದ 31 ಜಿಲ್ಲೆಯಲ್ಲಿರುವಂಥ ಎಲ್ಲ ದೈವ ಸೇವಕರುಗಳಿಗಾಗಿ ಕರ್ತನೆ ಅಪ್ಪ, ಮತ್ತು ವಿಶೇಷವಾಗಿ ಅವರ ಆರೋಗ್ಯ ಭಾಗ್ಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನಿನ್ನ ವಾಕ್ಯದಲ್ಲಿ ಹೇಳಿದ ಹಾಗೆ ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತೇನೆ, ಹದ್ದಿಗೆ ಬರುವಂತೆ ತಿರುಗಿ ಯೌವನವನ್ನು ಬರಮಾಡುತ್ತೇನೆ ಎಂದು ಹೇಳಿದ ದೇವರೇ ಅಪ್ಪ, ಯಾರ್ಯಾರು ನಿರಾಶೆಯಲ್ಲಿದ್ದಾರೋ, ಕಣ್ಣೀರಿನಲ್ಲಿದ್ದಾರೋ, ರೋಗದಲ್ಲಿದ್ದಾರೋ, ಕಷ್ಟ ಸಂಕಟದಲ್ಲಿ ಹಾದು ಹೋಗ್ತಿದ್ದರು ಕರ್ತನೆ, ಈ ವಾಕ್ಯ ಎಂಬ ದೂತರನ್ನು ಕಳಿಸಿ ಇವಾಗಲೇ ನಜರೇತಿನ ಯೇಸು ನಾಮದಲ್ಲಿ ಆದರಣೆ ಉಂಟಾಗಲಿ ಅಪ್ಪ, ಆಯುಷ್ಕಾಲ ಉಂಟಾಗಲಿ ಕರ್ತನೆ. ಓ ಕರ್ತನೆ, ನೀನು ಕೊಟ್ಟಂತ ಓ ಕರ್ತನೆ ಸಂಪೂರ್ಣವಾದಂತ ಆಯುಷ್ಕಾಲ ಬೇಕು ರಾಜ್ಯ. ಯಾರು ಕರ್ತನೆ ಅಪ್ಪ ಅರ್ಧ ಆಯುಷ್ಕಾಲದಲ್ಲಿ ಸ್ವಾಮಿ ಅಕಾಲಿಕವಾದಂತ ಮರಣಗಳಾಗಲಿ, ರೋಗಗಳಾಗಲಿ ಕರ್ತನೆ, ಕಣ್ಣೀರುಗಳಾಗಲಿ ದೇವರೇ, ನಮ್ಮಿಂದಾಗಲಿ ನಮ್ಮ ಕುಟುಂಬಗಳಿಂದಾಗಲಿ ಅಗಲಿಸಬಾರದಪ್ಪ యేసయ్య. ನಿಮ್ಮ ಶ್ರೇಷ್ಠ ಕೃಪೆಯ ಆಶೀರ್ವಾದ ನೀಡಬೇಕಾಗಿ ಕೇಳುತ್ತೇವೆ ರಾಜ್ಯ. 242 ತಾಲೂಕದಲ್ಲಿ ಸೇವೆ ಮಾಡುವ ಕರ್ತನೆ ಸುಮಾರು 49,000ಕ್ಕಿಂತಲೂ ಅಧಿಕವಾಗಿ ಹಳ್ಳಿಗಳಲ್ಲಿ ಕಂಡು ಸೇವೆ ಮಾಡುವ ಅನೇಕ ದೈವ ಸೇವಕರ ನೆನಪು ಮಾಡಿಕೊಳ್ಳುತ್ತೇವೆ ರಾಜ್ಯ. ಇವಾಗಲೇ ಅನೇಕರು ಅನೇಕ ಕಷ್ಟದಲ್ಲಿದ್ದಾರೆ ಸ್ವಾಮಿ. ಅಪ್ಪ ಕರ್ತನೆ, ಹೃದಯದ ಸಮಸ್ಯೆಯಲ್ಲಿ ಅಪ್ಪ ಕರ್ತನೆ, BP ಶುಗರ್ಗಳಲ್ಲಿ ಸ್ವಾಮಿ, ಕ್ಯಾನ್ಸರ್ಗಳಲ್ಲಿ ಕರ್ತನೆ, ಅನೇಕರು ವಿಧವಾದಂತ ಆಕ್ಸಿಡೆಂಟ್ಗಳಲ್ಲಿ ಕರ್ತನೆ, ಅನೇಕರು ಕ್ರಿಸ್ತ ನಿಮಿತ್ತವಾಗಿ ಬಾಧೆಪಟ್ಟಂತ ಸೇವಕರಿದ್ದಾರೆ ಕರ್ತನೆ. ಓ ಕರ್ತನೆ, ನಿನ್ನ ಬಾಸುಂಡಗಳಿಂದಲೇ ಯೇಸು ನಾಮದಲ್ಲಿ ಸೌಖ್ಯ ಉಂಟಾಗಲಿ ಅಪ್ಪ, ಸೌಖ್ಯ ಉಂಟಾಗಲಿ ಯೇಸು ನಾಮದಲ್ಲಿ ಕರ್ತನೆ. ನಾನಿಲ್ಲದೆ ನಿಮಗೆ ಬೇರೆ ಯಾರು ಇರಬಾರದು ಎಂದು ಹೇಳಿದೆಯಲ್ಲಪ್ಪ ಕರ್ತನೆ. ನಾನೇ ಆರೋಗ್ಯದ ನಾಯಕನಂತ ಹೇಳಿದ ಕರ್ತನೆ. ನಮ್ಮೆಲ್ಲ ದಾಸರುಗಳನ್ನು ಮನಮರುಗು ರಾಜ್ಯ. ನಾವೆಲ್ಲರೂ ಸೇವಕರು ಐಕ್ಯವಾಗಿ ಸೇರಿ ಈ ಒಂದು ದಿನದಲ್ಲಿ ಕರ್ತನೆ ಪ್ರಾರ್ಥಿಸ್ತಾ ಇದ್ದೇವೆ ರಾಜ್ಯ. ದಯವಿಟ್ಟು ಕರ್ತನೆ ಮನಮರುಗು ರಾಜ್ಯ. ಐಕ್ಯವಾಗಿ ಪ್ರಾರ್ಥಿಸುವಾಗ ಭೂಮಿ ನಡುಗುತ್ತಪ್ಪ. ಐಕ್ಯವಾಗಿ ಪ್ರಾರ್ಥಿಸುವಾಗ ಮಹತ್ ಕಾರ್ಯಗಳು ನಡೆಯಿತು ರಾಜ್ಯ. ನಾವು ನಂಬುತ್ತೇವೆ ಯೇಸು ನಾಮದಲ್ಲಿ ಈ ದಿನ ಸೌಖ್ಯವನ್ನು ಕೊಡುತ್ತೀವಿ ಎಂಬುದಾಗಿದ್ದೇವೆ. ಆರೋಗ್ಯವನ್ನು ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ಪಾಸ್ಟರ್ ನಂಬರ್ಗಳನ್ನು ಆಶೀರ್ವಾದ ಮಾಡುತ್ತೇವೆ. ಪಾಸ್ಟರ್ ಮಕ್ಕಳುಗಳನ್ನು ಆಶೀರ್ವಾದ ಮಾಡು ರಾಜ್ಯ. ಓ ಕರ್ತನೆ, ಎಷ್ಟೋ ಜನರು ಅಪ್ಪ ವಯಸ್ಸಿನಲ್ಲಿದ್ದಾರೆ ದೇವರೇ, ಅವರ ವಿವಾಹಕ್ಕಾಗಿ
ಅವರಿಗಿರುವುದಕ್ಕಾಗಿ ಮನೆಗಳಿಗಾಗಿ ದೇವರೇ, ಅವರಿಗೆ ಆರಾಧನೆ ಮಾಡೋದಕ್ಕಾಗಿ ಒಳ್ಳೆ ಸಭೆ ಕೊಡುವುದಕ್ಕಾಗಿ ದೇವರೇ, ಅವರ ಪ್ರಯಾಣಗಳಲ್ಲಿ ಒಳ್ಳೆ ಸೌಭಾಗ್ಯವನ್ನು ಕೊಡುವುದಕ್ಕಾಗಿ ಪ್ರಾರ್ಥಿಸುತ್ತೇವೆ ರಾಜ. ನೀನು ಆ ರೀತಿ ಮಾಡಿದಿ, ನಮ್ಮ ಪ್ರಾರ್ಥನೆಗಳು ಕೇಳಿದೆ ಎಂಬುದಾಗಿ ಕೇಳುತ್ತೇವೆ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ಅನೇಕರು ದೇವರೇ ಹಾಸ್ಪಿಟಲ್ಗಳಲ್ಲಿ ಕಣ್ಣೀರು ದುಃಖದಲ್ಲಿ ಹೋಗುವಂತ ದೈವ ಸೇವಕರನ್ನು ಕರ್ತನೆ, ಈಗೋ ನೀನು ಹೇಳಿದಲ್ಲಪ್ಪ ಕರ್ತನೆ, ನನ್ನ ಮನವಿಯೋ ನನ್ನ ಕೊಂಡಾಡು, ನನ್ನ ಸರ್ವತ್ರಿಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಓ ಕರ್ತನೆ, ನೀನು ಹೇಳಿದಲ್ಲಪ್ಪ ಸಮಸ್ತ ರೋಗಗಳನ್ನು ವಾಸಿ ಮಾಡುವಂತ ದೇವರು ಕರ್ತನೆ. ಓ ಆಸ್ವಾದಿಸುವಂತ ಆತ್ಮವನ್ನು ಕೊಡ್ರಿ ದೇವರೇ. ಓ ಸೌಖ್ಯದಾಯಕ ಆತ್ಮನನ್ನು ಕೊಡು ಕರ್ತನೆ. ನಿನಗಾಗಿ ಉಪಯೋಗಿಸು. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ ಆದ ದೇವರೇ. ಆಮೆನ್ ಆಮೆನ್. ದೇವರು ಪ್ರಾರ್ಥನೆ ಕೇಳಿದಕ್ಕಾಗಿ ಕೈ ಚಪ್ಪಾಳೆ ತಟ್ಟಿ ಎಲ್ಲರೂ ಸ್ತೋತ್ರ ಮಾಡೋಣವ. ಸ್ತೋತ್ರ 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 ಸ್ತೋತ್ರ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ಉಜ್ಜೀವನಕ್ಕಾಗಿ ನಾವು ಪ್ರಾರ್ಥಿಸೋಣ. ಕರ್ನಾಟಕದಲ್ಲಿ ಅನೇಕ ಈ ರೀತಿಯಾದ ಒಂದು ಪ್ರೇಯರ್ ಟೀಮ್ಸ್ ದೇವರು ಎಬ್ಬಿಸಿದ್ದಾರೆ. ಅನೇಕ ಮೂಲೆಗಳಲ್ಲಿ ಅನೇಕ ಪ್ರೇಯರ್ ನಡೀತಾ ಇದೆ. ಉಜ್ಜೀವನ ಬರಬೇಕು. ಒಂದು ಟ್ರಾನ್ಸ್ಫಾರ್ಮೇಷನ್ ಒಂದೊಂದು ಸಭೆಗಳಲ್ಲಿ, ಒಂದೊಂದು ಸೇವಕರಲ್ಲಿ, ಒಂದೊಂದು ವಿಶ್ವಾಸಿಗಳ ಕುಟುಂಬದಲ್ಲಿ ನಡಿಬೇಕು. ಈ ರೀತಿಯಾದ ಒಂದು ದೊಡ್ಡ ಉಜ್ಜೀವನಕ್ಕಾಗಿ ನಾವೆಲ್ಲರೂ ಕೂಡ ಕುಂತಲಿ ಕರಗಳನ್ನು ಮೇಲಕ್ಕೆತ್ತಿ ನಾವು ದೇವರಿಗೆ ಸ್ತೋತ್ರ ಮಾಡೋಣವ. ಸ್ತೋತ್ರ ಕರ್ತನೆ, ಸ್ತೋತ್ರಂ 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 ಸ್ತೋತ್ರಂಪ. ಕರ್ನಾಟಕದಲ್ಲಿ ಎಲ್ಲ ಕರ್ತನೆ ಮೂಲೆಗಳಲ್ಲಿ ಕರ್ತನೆ ಅಪ್ಪ ಉಜ್ಜೀವನ ಬರುವಂತೆ ಕರ್ತನೆ ನೀನು ಸಹಾಯ ಮಾಡು ಕರ್ತನೆ. ಸ್ತೋತ್ರ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ರೈತರಿಗಳಿಗೋಸ್ಕರ ಪ್ರಾರ್ಥಿಸೋಣ. ರೈತರುಗಳು ನೋಡೋದಾದ್ರೆ ಒಳ್ಳೆ ಒಂದು ಮುಖ್ಯತ್ವ ಒಂದು ಗೌರ್ಮೆಂಟಲ್ಲಿ ಅವ್ರಿಗೆ ಮುಖ್ಯತ್ವ ಕೊಡಬೇಕು, ಒಳ್ಳೆ ಮಾರಾಟ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಎಲ್ಲ ಅನುಕೂಲವಾಗಿ ಅವ್ರಿಗೆ ಇರಬೇಕು. ಅದಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ನಮ್ಮ ಭಾರತ ದೇಶದಲ್ಲಿ ಇರುವಂಥ ಎಲ್ಲ ರೈತರಿಗೋಸ್ಕರ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರಂ 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 ಸ್ತೋತ್ರಕರ್ತನೇ ಸ್ತೋತ್ರ ಸ್ತೋತ್ರ. ಕೊನೆಯದಾಗಿ ನಮ್ಮ KPL ಇರುವಂಥ ಎಲ್ಲ ಬೋರ್ಡ್ ಮೆಂಬರಿಗೋಸ್ಕರ, ನಮ್ಮ ಕೋರ್ಡಿನೇಟರ್ ಮ್ಯಾಥ್ಯೂ ಫಿಲಿಪ್ ಅಯ್ಯರ್ಗೋಸ್ಕರ, ಅವ್ರಿಗೋಸ್ಕರ ನಾವು ದೇವರಿಗೆ ಸ್ತೋತ್ರ ಮಾಡೋಣವ. ಸ್ತೋತ್ರಕರ್ತನೇ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ. ಪ್ರೀತಿಯುಳ್ಳ ಪರಲೋಕ ತಂದೆ ಆದ ದೇವರೇ, ನಿನಗೆ ಕೋಟಿ ವಂದನೆಗಳು. ಈ ಒಂದು ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಸ್ವಾಮಿ ನಮಗೆ ಒದಗಿಸಿ ಕೊಟ್ಟಂಥ ಸ್ವಾಮಿ ಕರ್ತನೆ, KPL ಕರ್ತನೆ ಅಪ್ಪ ಕೋರ್ಡಿನೇಟರ್ಗೂ ಮತ್ತು ಎಲ್ಲ ಬೋರ್ಡ್ ಮೆಂಬರ್ಸ್ಗೋಸ್ಕರ ಕರ್ತನೆ ಸ್ತೋತ್ರ ಮಾಡುತ್ತವೆ. ಅದೇ ರೀತಿಯಲ್ಲಿ ಕರ್ತನೆ ಇಷ್ಟೊಂದು ಸ್ವಾಮಿ ಸಮಾಧಾನವಾಗಿ ನಾವು ಪ್ರಾರ್ಥಿಸುವಂತೆ ಒಳ್ಳೆಯದು ಮಾರನಾಥ ಪ್ರೇಯರ್ ಹೌಸ್ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಒಂದು ಮಾರನಾಥ ಪ್ರೇಯರ್ ಹೌಸ್ ಪಾಸ್ಗೋಸ್ಕರ ಪ್ರಾರ್ಥಿಸ್ತೇವೆ, ಎಲ್ಲ ಕಮಿಟಿ ಮೆಂಬರ್ಸ್ಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಶೀರ್ವದಿಸು ಕರ್ತನೆ. ಸಭೆ ಇನ್ನೂ ಹೆಚ್ಚಾಗಿ ಕರ್ತನೆ ಅಭಿವೃದ್ಧಿ ಹೊಂದುವಂತೆಯೋ, ಉಜ್ಜೀವನ ಬರುವಂತೆಯೋ ಕರ್ತನೆ ಅಪ್ಪ ಕರ್ತನೆ ಸಾವಿರ ಜನರು ಅಪ್ಪ ಕರ್ತನೆ ಸ್ವಾಮಿ ಬಂದು ರಕ್ಷಣೆ ಹೊಂದುವಂತೆಯೋ ಕರ್ತನೆ ಹಾಡಿನ ಮೂಲಕವಾಗಿ ಕರ್ತನೆ ಅಪ್ಪ ಸ್ವಾಮಿ ಬಂತಂದ ಜನರು ಕರ್ತನೆ ಎಲ್ಲ ಶಿಷ್ಯರಾಗಿ ಮಾರ್ಪಟ್ಟು ಹೋಗುವಂತೆ ದೊಡ್ಡ ಒಂದು ಕೃಪೆ ನೀಡಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿಯೇ ಸಭೆಯನ್ನು ಕರ್ತನೆ, ಸಭೆ ಸೇವಕರನ್ನು ಕುಟುಂಬವನ್ನು ಕರ್ತನೆ ಆಶೀರ್ವದಿಸ್ತೇವೆ ಸ್ವಾಮಿ. ಬಲಪಡಿಸಪ್ಪ. ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ರೈತರಿಗೋಸ್ಕರ ಪ್ರಾರ್ಥಿಸ್ತೇವೆ. ರೈತರುಗಳನ್ನ ಆಶೀರ್ವದಿಸು ಸ್ವಾಮಿ. ಗೌರ್ಮೆಂಟಲ್ಲಿ ಅವ್ರಿಗೆ ಕರ್ತನೆ ಒಳ್ಳೆ ಒಂದು ರೆಕಗ್ನೈಸ್ ಸಿಗುವಂತೆಯೋ ಅಪ್ಪ, ಒಳ್ಳೆ ರೀತಿಯಲ್ಲಿ ಅವರು ಸ್ವಾಮಿ ಕರ್ತನೆ ಅಪ್ಪ ವ್ಯವಸಾಯ ಮಾಡಿ ಮಾರಾಟ ಮಾಡಿ ಒಳ್ಳೆ ಒಂದು ಕರ್ತನೆ ಲಾಭ ಪಡೆಯುವಂಥ ರೈತರುಗಳು ಸ್ವಾಮಿ ಒಳ್ಳೆ ಕರ್ತನೆ ಎಲ್ಲ ವಿಷಯದಲ್ಲಿ ಮುಂದುವರಿಯುವಂತೆ ಸಹಾಯ ಮಾಡು. ವಿಶೇಷವಾಗಿ KPLಗೋಸ್ಕರ ಪ್ರಾರ್ಥಿಸ್ತೇವೆ ಅಪ್ಪ. KPL ಮಿನಿಸ್ಟ್ರಿನ ಕರ್ತನೆ ಆಶೀರ್ವದಿಸ್ತೇವೆ ಸ್ವಾಮಿ ಅಪ್ಪ. ಕೊರೋನಾ ಕರ್ತನೆ ಆ ಒಂದು ಸಮಯದಲ್ಲಿ ನಮಗೆಲ್ಲ ಅಮೂಲ್ಯವಾಗಿ ಕರ್ತನೆ ಈ ಒಂದು ಸ್ವಾಮಿ ಪ್ಲಾಟ್ಫಾರ್ಮ್ ಸಿಕ್ಕುತ್ತಪ್ಪ. ಎಲ್ಲರೂ ಸೇರಿ ಪ್ರಾರ್ಥಿಸುವಂತೆಯೋ ಆರಾಧಿಸುವಂತೆಯೋ ಕರ್ತನೆ ನಿನ್ನ ವಾಕ್ಯವನ್ನು ಕೇಳುವಂತೆ ಅಪ್ಪ ಒಳ್ಳೆ ರೀತಿಯಲ್ಲಿ ನಮಗೆ ನೀನು ಒದಗಿಸಿ ಕೊಟ್ಟದಕ್ಕಾಗಿ ಸ್ತೋತ್ರ. 1500 ಕರ್ತನೆ ದಿನಗಳವರೆಗೆ ಕರ್ತನೆ ಅಪ್ಪ ಇದರಲ್ಲಿ ಮುಂದುವರಿಯಂತೆ ಸಹಾಯ ಮಾಡಿದೆ. ಇದಕ್ಕೋಸ್ಕರ ಎಷ್ಟು ಜನರು ಪ್ರಾರ್ಥಿಸಿದರು, ಎಷ್ಟು ಜನರು ಸಹಾಯ ಮಾಡಿದರು, ಯಾರೆಲ್ಲ ಕರ್ತನೆ ಪ್ರೋತ್ಸಾಹ ನೀಡಿದರು ಅವರೆಲ್ಲ ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ಆಶೀರ್ವದಿಸ್ತೇವೆ ಸ್ವಾಮಿ. ವಿಶೇಷವಾಗಿ ಕರ್ತನೆ ಅಪ್ಪ ಮ್ಯಾಥ್ಯೂ ಫಿಲಿಪ್ ಅವ್ರಿಗೋಸ್ಕರ ಪ್ರಾರ್ಥಿಸ್ತೇವೆ. ಪ್ರಾರ್ಥನೆ ಮೂಲಕವಾಗಿ ಎಲ್ಲರನ್ನು ಕರ್ತನೆ ಅಪ್ಪ ಪರ್ಸನಲ್ ಕಾಂಟ್ಯಾಕ್ಟ್ ಮಾಡಿ ಕರ್ತನೆ ಎಲ್ಲರನ್ನು ಕರೆದು ಅಪ್ಪ ಎಲ್ಲರಿಗೆ ಕರ್ತನೆ ಅವಕಾಶ ಒದಗಿಸಿ ಕೊಟ್ಟು ನಮ್ಮೆಲ್ಲ ಪ್ರೋತ್ಸಾಹ ಕೊಟ್ಟು ಎಲ್ಲರಿಗೆ ನಡೆಸುತ್ತಾ ಇದ್ದಾರಪ್ಪ. ಅವರನ್ನು ಆಶೀರ್ವದಿಸು, ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಡು, ಅವರ ಕುಟುಂಬವನ್ನು ಆಶೀರ್ವದಿಸು. ಈ ಬೋರ್ಡ್ ಮೆಂಬರ್ ಒಬ್ಬೊಬ್ಬರನ್ನು ಕೂಡ ಆಶೀರ್ವದಿಸು. ನಮ್ಮೆಲ್ಲ ನಿನ್ನ ಹಸ್ತದಲ್ಲಿ ಒಪ್ಪಿಸಿ ಕೊಡುತ್ತೇವೆ. ಎಲ್ಲ ಮಹಿಮೆ ನಿನಗೆ ಉಂಟಾಗಲಿ. ಯೇಸುವಿನ ದಿವ್ಯ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ಜೀವವುಳ್ಳ ಪರಲೋಕ ತಂದೆ, ಆಮೆನ್. Thank you for your cooperation. Thank you for good opportunity. I hand over to meeting host. Thank
Thank you, pastors, for leading us in a time of prayer. ಕರ್ತನ ಸೇವಕರು ಗೋಕಾಕ್ನಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವರು ಇನ್ನು ನಾನೆಲ್ಲರೂ ಹೆಸರು ಹೇಳಲ್ಲ, ಇವ್ರದ್ದು ಎಲ್ಲರೂ ಸೇವೆ ಇದೇ ರೀತಿಯಾಗಿ ಅವರು ಮಾಡಿದ್ದಾರೆ. ಕರ್ತನ ಸೇವಕರಿಗೆ ಪ್ರೈಸ್ ಲಾರ್ಡ್. ಪಾಸ್ಟರ್, ಪ್ಲೀಸ್ ಗಿವ್ ಹಿಮ್ ದಿ ಥ್ಯಾಂಕ್ ಯು ಪಾಸ್ಟರ್. ಪ್ರೈಸ್ ಲಾರ್ಡ್. ಪಾಸ್ಟರ್ ಗೋಪಿನಾಥ್ ನಾನ, ಇವರು ಈ ಡಿಸ್ಟ್ರಿಕ್ಟ್ಗೆ ತುಂಬ ಬೆಲೆ ಹಿಡಿದ ಕರ್ತನ ಸೇವಕರು. ಸ್ತೋತ್ರ. ಇವರು ಕೂಡ ಇವರ ಹನುಮಂತಪ್ಪ ಅವ್ರದ್ದು ನಿಮ್ಮ ಕೈ ಕೊಟ್ಟರೆ ನೀವು ಊರಿಗೆ ಹೋಗ್ತೀರಾ? ಪ್ರೈಸ್ ಲಾರ್ಡ್. ಇವರಿಗೆ ಅವರ ಅಣ್ಣ ಹೆಸರು ಹನುಮಂತಪ್ಪ. ಅವರು ಇವರ ಮುಖಾಂತರವಾಗಿ ಅನೇಕ ಸತಿ ಸೇವೆಯಾಗಿದೆ. ಇದೆರಡು ಸೇರಿ ಅವ್ರಿಗೆ ಕೊಡಿ ಕರ್ತನ ಸೇವಕರೇ. ಪ್ರೈಸ್ ಲಾರ್ಡ್. ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು ಸೋ ಮಚ್. Oh, sorry. Thank you, Pastor. Please continue in KPL and bring more pastors. Let the prayer movement keep on going. Okay, Pastor. Praise God. Elizabeth, you give it to pastor's hand. You give it. We will call the name. Okay. Yenadu hesaru? Reverend Prem Kumar. Reverend Prem Kumar from, please come, Pastor. ಪ್ರೇಮ್ ಕುಮಾರ್ ಇವರು ಅಹಮದಾಬಾದ್ನಲ್ಲಿ ಗುಜರಾತಿಂದ ಈ ಮೀಟಿಂಗ್ಗೆ ಬಂದಿದ್ದಾರೆ. ಯಾವಾಗಲೂ ಕರೆ ಮಾಡಿದ್ರೇನು ಕರ್ತನ ಸೇವಕರು ನಮ್ಮ KPLನಲ್ಲಿ. ಈಸ್ ಎ ಕನ್ನಡಿಗ. ಅವರು ಕನ್ನಡ ಮಾತಾಡ್ತಾರೆ, ಕನ್ನಡದವ್ರು ಸೇರಿದವರು. ಆದರೆ ಹಿಂದಿ ಇನ್ನು ಗುಜರಾತಿಯಲ್ಲಿ ಸೇವೆ ಮಾಡುವಾಗಲೂ ಅವರು ಇಲ್ಲೇ ಬಂತು KPLನಲ್ಲಿ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾರೆ. ಕರ್ತನ ಸೇವಕರೇ, ವಿ ಸಲ್ಯೂಟ್ ಯು, ವಿ ಥ್ಯಾಂಕ್ ಯು. ಹಾಲೆಲೂಯಾ. ಸ್ತೋತ್ರ. ರೆವರೆಂಡ್ ಬಿಷಪ್ ಪುಷ್ಪಲತಾ ನಾಮದೇವ್. Pushpalata Namdev. Please come. Who is the next?